KPIL ರಿಯಲ್ ಎಸ್ಟೇಟ್ ಕುತಂತ್ರದ ಸೃಷ್ಟಿ ಅಂತ ಹೇಳಿ ಬಡಗಲಪುರ ನಾಗೇಂದ್ರ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ರೈತರಿಗೆ ಅನುಕೂಲ ಆಗಬಾರದು ಅನ್ನೋ ದುರುದ್ದೇಶದೊಂದಿಗೇನೆ ಕಾನೂನನ್ನು ದುರ್ಬಳಕೆ ಮಾಡಿಕೊಳ್ಳೋ ಪ್ರಯತ್ನಗಳು ಆಗ್ತಾ ಇರುವಂತ ಕಾಣ್ತಾ ಇದೆ. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ದುರುಪಯೋಗ ಆಗ್ತಾ ಇದೆ. ಕಾನೂನು ಹೋರಾಟ ಮಾಡದ ದುರುದ್ದೇಶ ಇದರ ಹಿಂದೆ ಕಂಡು ಬರ್ತಾ ಇದೆ ಅಂತ ಹೇಳಿ ರೈತ ಮುಖಂಡ ಬಡಗಲಪುರ ನಾಗೇಂದ್ರ ಗಂಭೀರ ಆರೋಪ ಮಾಡಿದ್ದಾರೆ. ಅಧಿಕಾರಿಗಳಿಗೆಲ್ಲ ಅರ್ಜಿ ಕೊಟ್ಟಿದ್ದಾರಂತಲ್ಲ, ಕೆಲವರು ಪರಿಹಾರ ತಗೊಂಬಿಟ್ಟಿದ್ದಾರಂತಲ್ಲ ಅನ್ನೋಂಥ ಚರ್ಚೆ ಆಗ್ತಾಯಿದೆ. ಅದರಿಂದ ಸತ್ಯ ಬೆಳಕು ಬರಲೇಬೇಕು. ಅದಕ್ಕೆ ನಾಳೆ ಅಂತಿಮವಾಗಿ ಸತ್ಯ ಏನು ಅನ್ನೋದು ಸಾರ್ವಜನಿಕವಾಗಿ ಪ್ರಕಟಣೆ ಆಗ್ತದೆ. ನಾಳೆ ನಾವು ಸಂಯುಕ್ತ ಹೋರಾಟ ಮತ್ತು ಅಲ್ಲಿ ಭೂ ಹಿತರಕ್ಷಣೆ ಸಮಿತಿಯ ಒಂದು ಜಂಟಿ ಆಶ್ರಯದಲ್ಲಿ 4 ಜನ ಜೂರೀಸ್ನ ನಾವು ಕರೆದಿದ್ದೀವಿ. ಅಲ್ಲಿ ಒಪ್ಕೊಂಡಿದ್ದಾರೆ. ಒಂದು ಜಸ್ಟಿಸ್ ನ್ಯಾಯಮೂರ್ತಿ ಸುಪ್ರೀಂ ಕೋರ್ಟ್ನ ರಿಟೈರ್ಡ್ ಜಸ್ಟಿಸ್ ವಿ ಗೋಪಾಲ್ ಗೌಡರು, ಆಮೇಲೆ ಕೃಷಿ ಆರ್ಥಿಕ ತಜ್ಞ ಡಾಕ್ಟರ್ ಪ್ರಕಾಶ್ ಕಮ್ಮರಡಿ, ಸಮಾಜಶಾಸ್ತ್ರ ಓದಿ ಮಾಡಿ ಸಮಾಜದ ಶಾಸ್ತ್ರದ ಅಧ್ಯಯನ ಮಾಡಿರುವಂಥ ಡಾಕ್ಟರ್ ವಾಸಿಬಿ, ಮತ್ತು ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡಿರುವಂಥ ಉಮಾಪತಿ, ಇವರು 4 ಜನ ನಾಳೆ ಬೆಳಗ್ಗೆ 11 ಗಂಟೆಗೆ ಬಿಡದಿಯ ಸತ್ಯಾಗ್ರಹ ಸ್ಥಳದಲ್ಲಿ ಜೂರಿ ಸಾಕಿ ಕುಂತಿರ್ತಾರೆ. ಅಲ್ಲಿ ಯಾರು ಭೂಮಿ ಕೊಡ್ತಾರೋ ಕೊಡಲ್ವೋ, ಭೂಮಿ ಕೊಡಲ್ಲ ಅನ್ನೋರು ಕೂಡ ಅವ್ರ ಮುಂದೆ ಅರ್ಜಿ ಹಾಕೊಳ್ತಾರೆ. ಭೂಮಿ ಕೊಡಲ್ಲ ಅನ್ನೋರು ಕೂಡ